ನಾಗಸಂದ್ರ ಮೆಟ್ರೋ ನಿಲ್ದಾಣದ ಬೋರ್ಡ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಹೊತ್ತಿ ಉರಿದಿದೆ ನಾಮಫಲಕ. ಮಾಧವಾರ ಟು ಸಿಲ್ಕ್ ಇನ್ಸ್ಟಿಟ್ಯೂಟ್ ಮಾರ್ಗದ ಮೆಟ್ರೋ ಇದಾಗಿದ್ದು, ಮೆಟ್ರೋ ಸ್ಟೇಷನ್ನ ನಾಮಫಲಕದಲ್ಲಿ ಏಕಾಏಕಿಯಾಗಿ ಬೆಂಕಿ ಕಾಣಿಸಿಕೊಂಡಿದೆ. ದಟ್ಟವಾದ ಹೊಗೆ ಕೂಡ ಆವರಿಸಿಕೊಂಡಿತ್ತು. ಏಕಾಏಕಿ ಹೊತ್ತಿ ಉರಿದ ನಾಗಸಂದ್ರ ಮೆಟ್ರೋ ಬೋರ್ಡ್. ಆಕಸ್ಮಿಕ ಬೆಂಕಿ ಕಂಡು ಪ್ರಯಾಣಿಕರು, ಸಾರ್ವಜನಿಕರಿಗೆ ಶಾಕ್ ಆಗಿದೆ. ಬೆಂಕಿ ನಂದಿಸಲು ಸಿಬ್ಬಂದಿ, ಸಾರ್ವಜನಿಕರು ಹರಸಾಹಸವನ್ನ ಪಟ್ಟಿದ್ದಾರೆ. ದೃಶ್ಯದಲ್ಲಿ ನಾವು ಕಾಣಬಹುದು, ಏಕಾಏಕಿಯಾಗಿ ಮೆಟ್ರೋ ಒಂದು ಸೈಡ್ ಭಾಗದಲ್ಲಿ ಸ್ಟೆಪ್ಸ್ ಏನಿರುತ್ತೆ ಅಲ್ಲಿ ನಾಮಫಲಕವನ್ನ ಅಳವಡಿಸಲಾಗಿರುತ್ತೆ. ನಾಮಫಲಕದಲ್ಲಿ ಲೈಟಿಂಗ್ ವ್ಯವಸ್ಥೆ ಇರುತ್ತೆ. ರಾತ್ರಿ ಹೊತ್ತು ನೋಡಬಹುದು ನಾಗಸಂದ್ರ ಮೆಟ್ರೋ ಸ್ಟೇಷನ್ ಅನ್ನೋದಾಗಿ ಬೋರ್ಡ್ ಇರುತ್ತೆ. ಸೊ ಏಕಾಏಕಿಯಾಗಿ ಆ ನಾಮಫಲಕ, ಆ ಬೋರ್ಡ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ದಟ್ಟವಾದ ಹೊಗೆ ಕೂಡ ಅಲ್ಲಿ ಆವರಿಸಿಕೊಂಡಿದೆ. ಇದರಿಂದ ಅಲ್ಲಿ ಸಂಚರಿಸ್ತಾ ಇದ್ದಂತಹ ಸಾರ್ವಜನಿಕರು ಹಾಗೆ ಅಲ್ಲಿಗೆ ಪ್ರಯಾಣಿಕರು ಕೂಡ ಬಂದಿರ್ತಾರೆ. ಸಿಬ್ಬಂದಿಗಳು ಶಾಕ್ ಆಗಿದ್ದಾರೆ. ಒಂದು ರೀತಿ ಭಯದ ವಾತಾವರಣ ಕೂಡ ಸೃಷ್ಟಿಯಾಗಿದೆ. ಇದು ಮೆಟ್ರೋ ಸ್ಟೇಷನ್ನ ಕೆಳಭಾಗದಿಂದ ಯಾರು ಚಿತ್ರಿಸಿರುವಂತಹ ದೃಶ್ಯ. ಸಡನ್ ಆಗಿ ಆ ಬೋರ್ಡಿಗೆ ಬೆಂಕಿ ತಗುಲಿರುವಂಥದ್ದು. ಕಾರಣ ಗೊತ್ತಿಲ್ಲ ಇನ್ನೂ ಕೂಡ, ಯಾವ ಕಾರಣಕ್ಕಾಗಿರಬಹುದು ಅಂತ. ಸೊ ಅದು ಎಲೆಕ್ಟ್ರಿಕ್ ಕನೆಕ್ಷನ್ ಇರೋದ್ರಿಂದ ಏನಾದರೂ ಆ ಎಲೆಕ್ಟ್ರಿಕ್ ಸಂಬಂಧಪಟ್ಟ ಶಾಕ್ ಸರ್ಕ್ಯೂಟ್ ಆಗಿ ಬೆಂಕಿ ಕಾಣಿಸ್ಕೊಂತ ಏನು ಅನ್ನೋದು ಗೊತ್ತಿಲ್ಲ. ಸದ್ಯದ ಮಟ್ಟಿಗೆ ಬೆಂಕಿ ಕಾಣಿಸ್ಕೊಂಡು ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಸೇರಿ ಆ ಬೆಂಕಿ ನಂದಿಸೋ ಕಾರ್ಯದಲ್ಲಿ ತೊಡಗಿದ್ರು. ಹರಸಾಹಸ ಪಟ್ಟು ಬೆಂಕಿ ನಂದಿಸಿದ್ದಾರೆ. ಇನ್ನು ಮೆಟ್ರೋ ಸೈಡಲ್ಲಿ ಆ ಒಂದು ನಾಮಫಲಕವನ್ನು ಅಳವಡಿಸಲಾಗಿರುತ್ತೆ. ಹಾಗಾಗಿ ಅಲ್ಲಿ ಯಾರ ಸಂಚಾರವೂ ಇರೋದಿಲ್ಲ. ಪ್ರಯಾಣಿಕರು ಕೂಡ ಆ ಜಾಗದಲ್ಲಿ ಯಾರು ಕೂಡ ಓಡಾಡುವುದಿಲ್ಲ. ಹಾಗಾಗಿ ಯಾವುದೇ ರೀತಿಯ ಅವಘಡದ ಬಗ್ಗೆ ಇನ್ನೂ ಕೂಡ ವರದಿ ಆಗಿಲ್ಲ. ಸೊ ಬೆಂಕಿ ಕಾಣಿಸ್ಕೊಂಡ ತಕ್ಷಣ ಎಚ್ಚೆತ್ತುಕೊಂಡಿದ್ದಾರೆ ಅನ್ಸುತ್ತೆ ಅಲ್ಲಿನ ಸಿಬ್ಬಂದಿ. ಹಾಗೆ ಸಾರ್ವಜನಿಕರು ಕೂಡ ಮಾಹಿತಿಯನ್ನು ನೀಡಿರ್ತಾರೆ. ಇಮಿಡಿಯೇಟ್ ಆಗಿ ಬೆಂಕಿಯನ್ನು ನಂದಿಸುವ ಕಾರ್ಯದಲ್ಲಿ ಸಿಬ್ಬಂದಿ, ಸಾರ್ವಜನಿಕರು ತೊಡಗಿದ್ದಾರೆ ಕಾಣಬಹುದು. ಬಟ್ ಆ ನಾಮಫಲಕ ಏನಿರುತ್ತೆ ಅಲ್ಲಿ ಎಕ್ಸಾಕ್ಟ್ ಆಗಿ ಸ್ಟೇಷನ್ನ ಎಂಟ್ರಿ ಆಗುತ್ತೆ. ಆ ಭಾಗದಲ್ಲೇ ಬೆಂಕಿ ಕಾಣಿಸ್ಕೊಂಡಿರೋದು, ಆ ಬೋರ್ಡ್ನಲ್ಲೇ ಬೆಂಕಿ ಕಾಣಿಸ್ಕೊಂಡಿರೋದು. ಬಟ್ ಆ ಕಡೆ ಸೈಡ್ನಲ್ಲಿ ಪ್ರಯಾಣಿಕರಿರ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ನೋಡಬಹುದು ನಾವು ಮೆಟ್ರೋ ಸ್ಟೇಷನ್ ನಲ್ಲಿ, ನಾಗಸಂದ್ರ ಮೆಟ್ರೋ ಸ್ಟೇಷನ್ ನಲ್ಲಿ ಏಕಾಏಕಿಯಾಗಿ ನೇಮ್ ಬೋರ್ಡ್ ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಯಾವ ರೀತಿ ಕಾಣಿಸ್ಕೊಂತು, ಇದ್ರ ಬಗ್ಗೆ ಏನಿದೆ ಡೀಟೇಲ್ಸ್? ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಯಾವುದೇ ರೀತಿಯ ಹಾನಿಗಳು ಸಂಭವಿಸಿಲ್ಲ ಅಲ್ವಾ? ಅಮೃತ, ಯಾವುದೇ ರೀತಿಯಾದಂತಹ ಪ್ರಾಣಹಾನಿ ಅಥವಾ ಒಂದು ಆಸ್ತಿ ಹಾನಿ ಕೂಡ ಆಗಿಲ್ಲ. ಕೇವಲ ನಾಗಸಂದ್ರದ ಮೆಟ್ರೋ ನಿಲ್ದಾಣ ಹೊರಭಾಗದಲ್ಲಿ ಅಳವಡಿಕೆ ಮಾಡಿರುವಂತಹ ನೇಮ್ ಬೋರ್ಡ್ ಏನಿದೆ ಅದರಲ್ಲಿ ಶಾರ್ಟ್ ಸರ್ಕ್ಯೂಟ್ ಕಂಡು ಬಂದಂತಹ ಕಾರಣಕ್ಕಾಗಿ ದಟ್ಟವಾದಂತಹ ಹೊಗೆ ಆವರಿಸಿಕೊಂಡು ಬೆಂಕಿ ಕೂಡ ಕಾಣಿಸ್ಕೊಂಡಿತ್ತು. ಹೀಗಾಗಿ ಸಾಮಾನ್ಯವಾಗಿ ಆ ಒಂದು ಮೆಟ್ರೋ ನಿಲ್ದಾಣದಲ್ಲಿ ಒಂದು ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಜೊತೆಗೆ ಈ ದಟ್ಟವಾದಂತಹ ಆವರಿಸಿದ ಹೊಗೆ ಏನಿದೆ ಅದು ರೈಲು ಹಳಿ ಮೇಲೆ ಕೂಡ ಬಂದಿರುವಂತಹ ಕಾರಣಕ್ಕಾಗಿ ಕೆಲವೊಂದಿಷ್ಟು ಮೆಟ್ರೋ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿತ್ತು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅಲ್ಲಿ ಹೊಗೆ ಆವರಿಸಿಕೊಂಡಿತ್ತು. ಅದಾದ ನಂತರದಲ್ಲಿ ಮೆಟ್ರೋ ಸಿಬ್ಬಂದಿ ಜೊತೆಗೆ ಸ್ಥಳಕ್ಕೆ ಧಾವಿಸಿದಂತಹ ಅಗ್ನಿಶಾಮಕ ದಳದ ಅಧಿಕಾರಿಗಳೆಲ್ಲರೂ ಕೂಡ ಬೆಂಕಿಯನ್ನು ನಂದಿಸುವಂತಹ ಕೆಲಸದಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ಸದ್ಯಕ್ಕೆ ಮೆಟ್ರೋ ಸಂಚಾರ ಏನಿದ್ರು ಕೂಡ ಸಂಚಾರ ಮಾಡ್ತಿರುವಂತದ್ದು. ಇನ್ನು ಈ ಘಟನೆಗೆ ಮುಖ್ಯ ಕಾರಣ ಏನು ಬೃಹತ್ ಆಕಾರದ ಒಂದು ನೇಮ್ ಬೋರ್ಡ್ ಅನ್ನು ಕೂಡ ಮೆಟ್ರೋ ನಿಲ್ದಾಣ ಹೊರಭಾಗದಲ್ಲಿರುವಂತಹ ತುರ್ತು ನಿರ್ಗಮನ ಪ್ರದೇಶದಲ್ಲಿ ಅಳವಡಿಕೆ ಮಾಡಲಾಗಿತ್ತು. ಆದ್ರೆ ಅದೊಂದು ಸ್ಪಾರ್ಕ್ ಆಗಿ, ಅದೊಂದು ವಿದ್ಯುತ್ ಸ್ಪಾರ್ಕ್ ಆಗಿರುವಂತಹ ಕಾರಣಕ್ಕಾಗಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಆ ಬೆಂಕಿ ಏಕಾಏಕಿ ಇಡೀ ನೇಮ್ ಬೋರ್ಡ್ ಅನ್ನ ಸುಟ್ಟು ಹಾಕಿದಂತಹ ಕಾರಣಕ್ಕಾಗಿ ದಟ್ಟವಾದಂತಹ ಹೊಗೆ ಕೂಡ ಕಾಣಿಸ್ಕೊಂಡಿತ್ತು. ಹೀಗಾಗಿ ಸರ್ವೇ ಸಾಮಾನ್ಯವಾಗಿ ದೊಡ್ಡ ಮಟ್ಟದ ಒಂದು ಆತಂಕ ಸೃಷ್ಟಿಯಾಗಿತ್ತು. ಕೆಲಕಾಲ ಮೆಟ್ರೋ ಸಂಚಾರ ಕೂಡ ಸ್ಥಗಿತಗೊಳಿಸಲಾಗಿದೆ. ಸದ್ಯಕ್ಕೆ ಈಗ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಆ ಘಟನೆಗೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿಕೊಡುವುದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಆ ಬೆಂಕಿಯನ್ನು ಕೂಡ ನಂದಿಸಿರುವಂತದ್ದು. ಜೊತೆಗೆ ಯಾವುದೇ ರೀತಿಯಾದಂತಹ ಪ್ರಯಾಣಿಕರಿಗೆ ತೊಂದರೆ ಆಗಿಲ್ಲ. ಯಾವಾಗ ಬೆಂಕಿ ಕಾಣಿಸ್ಕೊಳ್ಳುತ್ತೋ ತಕ್ಷಣವೇ ಮೆಟ್ರೋ ನಿಲ್ದಾಣದಲ್ಲಿ ಇದ್ದಂತಹ ಏನು ಪ್ಯಾಸೆಂಜರ್ಗಳನ್ನೆಲ್ಲರೂ ಕೂಡ ಕೆಳಗಡೆ ಕಳಿಸುವಂತಹ ಕೆಲಸವನ್ನ ಸಿಬ್ಬಂದಿಗಳು ಮಾಡಿದ್ದಾರೆ. ಸದ್ಯಕ್ಕೆ ಈಗ ಅಲ್ಲಿ ಯಾವುದೇ ರೀತಿಯಂತಹ ಆತಂಕದ ವಾತಾವರಣ ಇಲ್ಲ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಜೊತೆಗೆ ಬೆಂಕಿಯನ್ನು ಕೂಡ ನಂದಿಸುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಮೆಟ್ರೋ ಸಂಚಾರ ಏನಿದೆ ಅದು ಯಥಾಸ್ಥಿತಿಯಾಗಿ ಮುಂದುವರೆದಿರುವಂತದ್ದು. ಅಮೃತ. ಓಕೆ ಮುತ್ತಪ್ಪ, ಈಗ ಸಾಮಾನ್ಯವಾಗಿ ನಾವು ಬೆಂಕಿ ಕಂಡಿರೋ ಜಾಗ ನೋಡಿದ್ರೆ ಹಳಿಗೆ ಪಕ್ಕ ಇದೆ. ಹಳಿಯಲ್ಲೂ ಕೂಡ ಹೈ ವೋಲ್ಟೇಜ್ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಭಾರಿ ಅವಘಡವೇ ಸಂಭವಿಸ್ತಾ ಇತ್ತು. ಹಾಗಾಗಿ ರೆಗ್ಯುಲರ್ ಚೆಕಪ್ಸ್ ಅನ್ನೋದು ಆಗ್ತಿರುತ್ತೆ ಮೆಟ್ರೋ ಸ್ಟೇಷನ್ ಅಲ್ಲಿ. ಬಟ್ ಈ ರೀತಿಯ ಅವಘಡಕ್ಕೆ ದಾರಿ ಮಾಡಿಕೊಟ್ಟಿದ್ದಂತಹ ಕಾರಣ ಏನು ಅಂತ?
ಅಮೃತ, ತಾವು ಹೇಳಿದಾಗೆ ಏನು ಮೆಟ್ರೋ ಹಳಿ ಪಕ್ಕದಲ್ಲಿ ಒಂದು ಹೈ ವೋಲ್ಟೇಜ್ ವಿದ್ಯುತ್ ಕೂಡ ಹರಿತಾ ಇರುತ್ತೆ. ಆದ್ರೆ ಇವತ್ತಿನ ಈ ಘಟನೆಯಿಂದಾಗಿ ಆ ಒಂದು ವಿದ್ಯುತ್ ಸಂಪರ್ಕಕ್ಕೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಕೇವಲ ನೇಮ್ ಬೋರ್ಡ್ ಅಲ್ಲಿ ಈ ಒಂದು ಬೆಂಕಿ ಕಾಣಿಸ್ಕೊಳ್ಳುವಂತಹ ಕಾರಣಕ್ಕಾಗಿ ನಿನ್ನೆ ಕೂಡ ಮಳೆ ಬಂದಿತ್ತು. ಮಳೆ ಬಂದಿರುವಂತಹ ಕಾರಣಕ್ಕಾಗಿ ಆ ಮಳೆ ನೀರು ನೇಮ್ ಬೋರ್ಡ್ ನ ಒಳಭಾಗದಲ್ಲಿ ಹೋಗ್ಬಿಟ್ಟು ಸ್ಪಾರ್ಕ್ ಆಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ಇದು ದೊಡ್ಡ ಆತಂಕ ಪಡುವಂತಹ ವಿಚಾರ ಏನು ಮೇಲ್ನೋಟಕ್ಕೆ ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ಮೆಟ್ರೋ ನಿಲ್ದಾಣದ ಹೊರಭಾಗದಲ್ಲಿ ಇರುವಂತಹ ನೇಮ್ ಬೋರ್ಡ್ ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿರುವಂತಹ ಕಾರಣಕ್ಕಾಗಿ. ಆದ್ರೆ ಈ ಬೆಂಕಿ ಯಾವ ರೀತಿ ಅಂದ್ರೆ ಹೊಗೆ ದಟ್ಟವಾಗಿ ಆವರಿಸಿಕೊಂಡಂತ ಕಾರಣಕ್ಕಾಗಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಆತಂಕಕ್ಕೆ ಒಳಗಾಗಿದ್ರು. ಆದ್ರೆ ಅಧಿಕಾರಿಗಳು ತಕ್ಷಣಕ್ಕೆ ಆ ಒಂದು ನೇಮ್ ಬೋರ್ಡ್ ಅನ್ನ ಏನು ಸರಿಪಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಬೆಂಕಿನೂ ಕೂಡ ಆರಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಮೆಟ್ರೋ ಸಂಚಾರ ಕೂಡ ಯಥಾಸ್ಥಿತಿಯಾಗಿ ಓಡಾಡ್ತಿರುವಂತದ್ದು. ಯಾಕಂದ್ರೆ ಹಳಿಗಾಗ್ಲಿ ಅಥವಾ ಮೆಟ್ರೋ ಸಂಚಾರಕ್ಕಾಗ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಿಲ್ಲ. ಇದು ಮೆಟ್ರೋ ನಿಲ್ದಾಣ ಹೊರಭಾಗದಲ್ಲಿ ಇರುವಂತಹ ಒಂದು ನೇಮ್ ಬೋರ್ಡ್ ಅಲ್ಲಿ ಕಾಣಿಸ್ಕೊಂಡಿರುವಂತಹ ಬೆಂಕಿ ಆಗಿರುವಂತಹ ಕಾರಣಕ್ಕಾಗಿ ಆಪರೇಷನ್ಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಒಂದೊಮ್ಮೆ ಏನಾದ್ರೂ ಈ ಬೆಂಕಿ ಏನಿದೆ ಅದು ಮೆಟ್ರೋ ನಿಲ್ದಾಣ ಒಳಭಾಗದಲ್ಲಿರುವಂತಹ ಪ್ರದೇಶಕ್ಕೆ ಏನಾದ್ರು ಆಗಿದ್ರೆ ದೊಡ್ಡ ಅನಾಹುತವಾಗ್ತಾ ಇತ್ತು. ಇವತ್ತು ಭಾನುವಾರ ಆಗಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ಜನ ಪ್ರಯಾಣಿಕರು ಬೇರೆ ಬೇರೆ ಪ್ರದೇಶಗಳಿಗೆ ಓಡಾಡೋಕೆ ಮೆಟ್ರೋ ನಿಲ್ದಾಣಕ್ಕೆ ಬಂದಿದ್ರು. ನೀಟ್ ಪರೀಕ್ಷೆ ಇತ್ತು. ನೀಟ್ ಪರೀಕ್ಷೆ ಹೋಗೋದಕ್ಕೆ ಕೂಡ ಸಾಕಷ್ಟು ಜನ ವಿದ್ಯಾರ್ಥಿಗಳು ಆ ಮೆಟ್ರೋ ನಿಲ್ದಾಣಕ್ಕೆ ಬಂದಿದ್ರು. ದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತು. ಆದ್ರೆ ಇದು ಹೊರಭಾಗದಲ್ಲಿರುವಂತಹ ಒಂದು ನೇಮ್ ಬೋರ್ಡ್ ಅಲ್ಲಿ ಕಾಣಿಸ್ಕೊಂಡಿರೋ ಕಾರಣಕ್ಕಾಗಿ ಮೆಟ್ರೋ ನಿಲ್ದಾಣಕ್ಕೆ ದೊಡ್ಡ ಮಟ್ಟದ ಒಂದು ಹಾನಿ ಉಂಟಾಗಿಲ್ಲ. ಜೊತೆಗೆ ಪ್ರಯಾಣಿಕರಿಗೂ ಕೂಡ ಹಾನಿ ಉಂಟಾಗಿಲ್ಲ. ಅಮೃತ. ಓಕೆ, ಧನ್ಯವಾದ ಮುತ್ತಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಸದ್ಯ ಸೈಡಲ್ಲಿದ್ದಂತಹ ನಾಮಫಲಕದಲ್ಲಿ ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು. ಅದೇ ಮಳೆಯಿಂದಾಗಿ ನೀರು ಒಳಗೆ ಹೋಗಿ ಎಲೆಕ್ಟ್ರಿಸಿಟಿ ಸರ್ಕ್ಯೂಟ್ ಆಗಿ ಶಾರ್ಟ್ ಸರ್ಕ್ಯೂಟ್ನಿಂದ ಈ ರೀತಿಯ ಒಂದು ಅವಘಡ ಸಂಭವಿಸಿದೆ ಅನ್ನೋದಾಗಿ ಅಲ್ಲಿನ ಸಿಬ್ಬಂದಿಗಳು ಹಾಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಯಾವುದೇ ರೀತಿಯ ಹಾನಿ ಆಗಿಲ್ಲ. ಬಟ್ ಒಂದು ಭಯಪಡುವಂತಹ ವಿಚಾರ ಏನು ಅಂತಂದರೆ, ನಾಮಫಲಕದ ಬಳಿಯೇ ಅಳಿ ಇತ್ತು. ಅಲ್ಲಿ ಹೈ ವೋಲ್ಟೇಜ್ ಕರೆಂಟ್ ಇರುತ್ತೆ. ಬಟ್ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಮುಂದೆಯೂ ಕೂಡ ಆಗದೇ ಇರೋ ರೀತಿ ನೋಡ್ಕೊಳ್ಳಾಗತ್ತೆ ಅನ್ನೋದಾಗಿ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.